ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ. ಈಗ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪೊಲೀಸರು. ಗಂಭೀರವಾಗಿ ತೆಗೆದುಕೊಂಡಿರುವಂಥ ಪೊಲೀಸರು ನೋಡಿ, ಯಾವ ರಾಮ ಮಂದಿರ ಸ್ಫೋಟ ಮಾಡ್ತೀವಿ ಅಂತ, ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಆ ರಾಮ ಮಂದಿರದ ದೃಶ್ಯಾವಳಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ರಿ. ಇದೇ ರಾಮ ಮಂದಿರವನ್ನು ಸ್ಫೋಟ ಮಾಡ್ತೀವಿ ಅಂತೇಳಿ ಫೆಬ್ರವರಿ 7 ಮತ್ತು ಫೆಬ್ರವರಿ 28ರಂದು ಬಂದಂಥ ಪತ್ರ. ಮುಂದಿನ 20-21ರ ಒಳಗಡೆ ಸ್ಫೋಟ ಮಾಡ್ತೀವಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ, ಬೆದರಿಕೆ ಪತ್ರ. ಈ ಬೆದರಿಕೆ ಪತ್ರ ಬಂದ ಬಳಿಕ ಪೊಲೀಸರು ಸಾಕಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. 2 ಪತ್ರಗಳು ಬಂದಿರುವಂಥದ್ದು, ಬೆದರಿಕೆಯ 2 ಪತ್ರಗಳು. 2 ಪತ್ರಗಳು ನನ್ನ ಬಳಿ ಇದೆ ನೋಡಿ. 2 ಪತ್ರಗಳು ಕೂಡ ಒಬ್ಬರೇ ಬರೆದಿರೋದು, ಇಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಮೇಲ್ಭಾಗದಲ್ಲಿ ಅಲ್ಲಾಹು ಅಕ್ಬರ್ ಅಂತೇಳಿ ಬರೆದಿದ್ದಾರೆ. ಮುಂದಿನ ತಿಂಗಳು ಅಂದರೆ ಬರುವ 20-21ರ ಒಳಗಾಗಿ ನಾವು ಈ ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೆದರಿಕೆ ಪತ್ರ ಬರ್ತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ, ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿರುವಂಥ ಈ ಶ್ರೀರಾಮ ಮಂದಿರ, ಇದೇ ಶ್ರೀರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಬೆದರಿಕೆಯ ಪತ್ರವನ್ನು ಬರೆದಿದ್ದಾರೆ 2 ಬಾರಿ. ಮುಂದಿನ 20-21ರ ಒಳಗಡೆ ನಾವು ಸ್ಫೋಟವನ್ನು ಮಾಡ್ತೀವಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಬೆಳಗಾವಿ ಜಿಲ್ಲಾ ಪೊಲೀಸರು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ನೋಡಿ, ಪೊಲೀಸರು ಕೂತಿರುವಂಥ ದೃಶ್ಯಾವಳಿ. ಆ ರಾಮ ಮಂದಿರ ಇದೆಯಲ್ಲ, ರಾಮ ಮಂದಿರದ ಹೊರಗಡೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರದು ಅಂತ ಹೇಳಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ನೋಡಿ, ರಾಮ ಮಂದಿರದ ಒಳಭಾಗದಲ್ಲಿರುವಂಥ ರಾಮ, ಸೀತೆ, ಲಕ್ಷ್ಮಣನ ವಿಗ್ರಹಗಳು. ಇದು ನಿಪ್ಪಾಣಿಯಲ್ಲಿರುವಂಥ ರಾಮ ಮಂದಿರ. ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು ಅರಬಾವಿ, ಯಾವಾಗ ಪತ್ರವನ್ನು ಬಂತು ತಕ್ಷಣ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ, ಏನೆಲ್ಲ ಕ್ರಮ ತೆಗೆದುಕೊಳ್ತಿದ್ದಾರೆ, ಜೊತೆಗೆ ಹೇಗೆ ತನಿಖೆ ನಡೀತಾ ಇದೆ, ಯಾರು ಬರೆದಿದ್ದಾರೆ ಅಂತೇಳಿ ಶಂಕೆಯನ್ನು ಏನಾದರೂ ವ್ಯಕ್ತಪಡಿಸಿದ್ದಾರಾ ಸಂಜು? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಶ್ರೀರಾಮ ಮಂದಿರ ಅಂತ ಇದೆ. ಸುಮಾರು ಅದಕ್ಕೆ 101 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತದ್ದು ಆ ದೇವಾಲಯ. ಆ ದೇವಾಲಯ 2 ಅನಾಮಧೇಯ ವ್ಯಕ್ತಿಯಿಂದ ಬೆದರಿಕೆಯ ಪತ್ರಗಳು ಬಂದಿರುವಂತದ್ದು. ಅಂತಂದ್ರೆ ಮಾರ್ಚ್ 28 29 ಆ ಇದರಲ್ಲಿ ಈ ಒಂದು ದೇವಾಲಯವನ್ನ ನಾವು ಬ್ಲಾಸ್ಟ್ ಮಾಡ್ತೀವಿ, ಸಾಧ್ಯವಾದ್ರೆ ನಿಮ್ ಕಡೆಯಿಂದ ತಡೆಯೋಕಾದ್ರೆ ತಡೆಯಿರಿ ಅಂತ ಹೇಳಿ 2 ಒಂದು ಅನಾಮಧೇಯ ಯಾರೋ ಒಂದು ವ್ಯಕ್ತಿ ಅಲ್ಲಿ ಪತ್ರ ಇಟ್ಟು ಹೋಗಿರ್ತಾರೆ ನಾಗೇಂದ್ರ ಬಾಬು. ಅದಾದ ಬಳಿಕ ಇದನ್ನ ಬೆಳಗಾವಿ ಜಿಲ್ಲಾ ಪೊಲೀಸರು ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. ಹೀಗಾಗಿ ಇಲ್ಲಿ 24x7 ಇಲ್ಲಿ ಸರ್ಪಗಾವಲು, ಪೊಲೀಸರ ಸರ್ಪಗಾವಲನೆ ದೇವಸ್ಥಾನದ ಸುತ್ತಮುತ್ತೆಲ್ಲ ನಿಯೋಜನೆ ಮಾಡಿದ್ದಾರೆ. ಸೊ ಆ ವ್ಯಕ್ತಿಯ ಹುಡುಕ್ತಾ ಇದಾರೆ, ಯಾರು ಇಟ್ಟಿದ್ರು, ಏನೇನ್ ಮಾಡಿದ್ದಾರೆ. ಅದಾದ ಬಳಿಕ ಅಂತಾನು ಈಗ ಅಲ್ಲೆಲ್ಲ CCTVಗಳನ್ನ ಸಹ ಅಳವಡಿಸಿ ಆ ವ್ಯಕ್ತಿ ಮೇಲೆ ಸಹ ನಿಗಾ ಇಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಈಗ ಸದ್ಯಕ್ಕೆ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳೇನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಸಂಜು? ಸಂಜು, ನನ್ನ ಧ್ವನಿ ಕೇಳ್ತಾ ಇದ್ರೆ ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳೇನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಅದಕ್ಕೆ ಸಂಬಂಧಪಟ್ಟಂತೆ SP ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಬೇಕಾಗುತ್ತೆ. ಆದ್ರೆ ಇಲ್ಲಿವರೆಗೂ ಸಹ ಬಂದೋಬಸ್ತನ್ನ ಏನ್ ಬೇಕಾಗುತ್ತೆ ಆ ತರದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಪೊಲೀಸ್ ಅಧಿಕಾರಿಗಳು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಿಪ್ಪಾಣಿಯ ರಾಮ ಮಂದಿರಕ್ಕೆ ಬೆದರಿಕೆಯ ಪತ್ರ, ನಮ್ಮ ಪ್ರತಿನಿಧಿ ಸಂಜು ಹೇಳ್ತಾ ಇದ್ರು ಯಾರೋ ಬರೆದು ಅಲ್ಲಿ ಇಟ್ಟೋಗಿದ್ದಾರೆ ಅಂತೇಳಿ. ಬೆದರಿಕೆಯ ಪತ್ರ 20-21ನೇ ತಾರೀಕು ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಬರೆದಿದ್ದಾರೆ. ಅದರಲ್ಲಿ ಫೆಬ್ರವರಿ 7 ಮತ್ತು ಫೆಬ್ರವರಿ 8ರಂದು ಬಂದಂಥ 2 ಬೆದರಿಕೆಯ ಪತ್ರಗಳು. ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರ ಕೂಡ ಈಗ ಗಮನ ಹರಿಸ್ಬೇಕು, ಇದರ ಕಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗದಂತೆ ಕ್ರಮವನ್ನು ಜರುಗಿಸಬೇಕು. ಹೈ ಅಲರ್ಟ್ ಅನ್ನು ಈಗ ಆಲ್ರೆಡಿ ಘೋಷಣೆ ಮಾಡಿದೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಇಲಾಖೆ.